feeling bored. ಯೋ ಗೈಸ್ ನಮಸ್ಕಾರ, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ದ ಲೇಟೆಸ್ಟ್ DJI Osmo Action 6 ಇದೆ. ಸೊ ಇದು ನನ್ನ ಕೈಗೆ ಬಂದು ಒಂದು ಸ್ವಲ್ಪ ದಿನಗಳು ಆಗಿದೆ, ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಹೇಗಿದೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನನಗೆ DJI ಕಡೆಯಿಂದ ಕಳಿಸ್ಕೊಟ್ಟಿದ್ದಾರೆ. ಆದರೂ ನನ್ನ ಒಪಿನಿಯನ್ನು ಏನಿರುತ್ತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಹಾನೆಸ್ಟ್ ಆಗಿರುತ್ತೆ. ನನಗೆ ಏನು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಈ ಕ್ಯಾಮ್ರಾದಲ್ಲಿ ಅದನ್ನು ನಿಮ್ಮ ಜೊತೆಯಲ್ಲಿ ನಾನು ಇದ್ರದ್ದು ಕ್ಯಾಮ್ರಾದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಇದ್ರದ್ದು ಬಾಕ್ಸ್ದು ಕಂಟೆಂಟ್ಸ್ ನೋಡೋಣ. ಸ್ನೇಹಿತರೆ, ಇನ್ನು ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ಚಾರ್ಜಿಂಗ್ ಕೇಸ್ ಬರುತ್ತೆ. ಇದರಲ್ಲೊಟ್ಟು 3 ಬ್ಯಾಟ್ರಿಗಳು ಬರುತ್ತೆ. ಸೊ ನೀವು ಇದರಲ್ಲೇ ಡೈರೆಕ್ಟಾಗಿ ಚಾರ್ಜ್ ಮಾಡ್ಕೊಬೋದು, ಎಷ್ಟು ಚಾರ್ಜ್ ಇದೆ ಅಂತ ಕೂಡ ಇದರಲ್ಲೇ ತೋರಿಸುತ್ತೆ. ಸೊ ಹಾಗೇನೆ ನೋಡಿ, ಇದೆ ನಮ್ಮ DJI Osmo Action 6 ಕ್ಯಾಮ್ರಾ. ಏನೇ ಹೇಳಿ, ಈ ಥರ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸಲ್ಲಿ ಹೊಸ ಬಾಕ್ಸನ್ನು ಅನ್ಬಾಕ್ಸ್ ಮಾಡೋದು, ಅದನ್ನು ಪೀಲ್ ಮಾಡೋದು ತುಂಬಾ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಅನ್ಬೋದು. ಸೊ ನೀವೇ ನೋಡ್ತಾ ಇದ್ದೀರಾ, ಒಂದು ಕ್ಯಾಮ್ರಾ, ಬ್ಯಾಟ್ರಿ ಕೇಸು, ಎಕ್ಸ್ಟೆಂಡೆಡ್ ಸ್ಟಿಕ್ಕು, ಸ್ಕ್ರೂಸು, ಮೌಂಟ್ಸು ಇವೆಲ್ಲದನ್ನು ಬರುತ್ತೆ. ಜೊತೆಗೆ ನಿಮಗೆ ಒಂದಷ್ಟು ಎಕ್ಸ್ಟ್ರಾ ಸ್ಟಿಕ್ಕರ್ಸ್ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ನಿಮಗೆ C ಟೈಪ್ ಕೇಬಲ್ಲು ಹಾಗೇನೆ ಮ್ಯಾಗ್ನೆಟಿಕ್ ಮೌಂಟ್ಸ್ ಬರುತ್ತೆ. ನಾನು ಇದರಲ್ಲಿ ನಿಮಗೆ ಚಾರ್ಜಿಂಗ್ ಟೆಸ್ಟು, ಬ್ಯಾಟ್ರಿ ಡ್ರೈನ್ ಆಗೋದು ಪ್ರತಿಯೊಂದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಬೋರ್ ಮಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಇದರಲ್ಲಿ ಸೇಮ್ ಬ್ಯಾಟ್ರಿ ಬರೋದ್ರಿಂದ ನಿಮಗೆ ಆಲ್ಮೋಸ್ಟು ಬ್ಯಾಟ್ರಿ ಬ್ಯಾಕಪ್ ಟೈಮು, ಚಾರ್ಜಿಂಗ್ ಟೈಮು ಎಲ್ಲದನ್ನು ಸಖತ್ ಚೆನ್ನಾಗಿದೆ. ಚಾರ್ಜಿಂಗು ಬೇಗನೆ ಆಗುತ್ತೆ. ಇವನ್ ಬ್ಯಾಟ್ರಿ ಬ್ಯಾಕಪ್ ಅಷ್ಟೇ, ನಾನು ಪರ್ಸ್ನಲಿ DJI Osmo Action 5 Pro ಯೂಸ್ ಮಾಡಬೇಕಿದ್ರು ಅಷ್ಟೇ ಸಖತ್ತಾಗಿತ್ತು. ಸೇಮ್ ಇದರಲ್ಲೂ ಕ್ಯಾರಿ ಆಗುತ್ತೆ, ನಿಮಗೆ ಒಳ್ಳೆ ಬ್ಯಾಟ್ರಿ ಲೈಫ್ ಬರುತ್ತೆ. ಬ್ಯಾಟ್ರಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ. ಆಮೇಲೆ ನೀವು ಅಡ್ವೆಂಚರ್ ಕಾಂಬೋ ಕಿಟ್ ಏನಾರು ತೊಗೊಂಡ್ರೆ ನಿಮಗೆ 3 ಬ್ಯಾಟ್ರಿ ಬರುತ್ತೆ. ನಿಮ್ಗೆ ಒಂದೇ ಆರಾಮಾಗಿ ನೀವು ಎಲ್ಲರೂ ಟ್ರಿಪ್ ಹೋದಾಗ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ವಾಟ್ಸ್ ನೀವು ಏನು ಸ್ಪೆಷಲ್ ಅಪ್ಪ ಅಂತ ನೀವು ನೋಡ್ತಾ ಇದ್ರೆ, ಇದರಲ್ಲಿ ನಿಮಗೆ ಇಂಡಸ್ಟ್ರೀಸ್ ಫಸ್ಟ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವೇರಿಯಬಲ್ ಅಪರ್ಚರ್ ಬರುತ್ತೆ. ಸೊ ನಿಮಗೆ f2.0 ಇಂದ 4.0 ತನಕ ಸಪೋರ್ಟ್ ಆಗುತ್ತೆ. ಅದು ಏನಂತಂದ್ಬಿಟ್ಟು ಸದ್ಯದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆಯೇ ನಿಮಗೆ ಇದರಲ್ಲಿ 1/1.1 ಸ್ಕ್ವೇರ್ ಇಂಚ್ ಸೆನ್ಸರ್ ಬರುತ್ತೆ. ಇದರಲ್ಲಿ ನಿಮಗೆ ಕಸ್ಟಮ್ 4K ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. ಅದೆಲ್ಲ ಹೇಳ್ತೀನಿ ಅಡ್ವಾಂಟೇಜಸ್ ಏನಂತಂದ್ಬಿಟ್ಟು. ಜೊತೆಗೆ ನಿಮಗೆ ಇನ್ಬಿಲ್ಟ್ 50 GB ಸ್ಟೋರೇಜ್ ಸ್ಪೇಸ್ ಕೂಡ ನಿಮಗೆ ಇದರಲ್ಲೇ ಬರುತ್ತೆ. ಮೆಮೊರಿ ಕಾರ್ಡ್ ಅಕಸ್ಮಾತ್ ನಿಮಗೆಲ್ಲ ಖಾಲಿ ಆಯಿತು, ಎಮರ್ಜೆನ್ಸಿ ಏನಾರು ರೆಕಾರ್ಡ್ ಮಾಡಬೇಕಂದ್ರೆ ನಿಮಗೆ ಆ 50 GB ಸ್ಟೋರೇಜ್ ಸ್ಪೇಸ್ ಕೂಡ ಹೆಲ್ಪ್ ಆಗುತ್ತೆ. ಮೇಯ್ನ್ ಅಡ್ವಾಂಟೇಜ್ ಏನಂದರೆ, ನಿಮಗೆ ಇವಾಗ ಇದರಲ್ಲಿ ಈ ಫೀಚರ್ಸ್ ಎಲ್ಲ ಕೆಲವು ಯೂಸ್ ಮಾಡ್ಕೊಳ್ಳೋದಕ್ಕೆ ಮ್ಯಾಕ್ರೋ ಲೆನ್ಸ್ನ ಯೂಸ್ ಮಾಡ್ಕೊಬೋದು. ಸೊ ಅದರಲ್ಲಿ ನಿಮಗೆ ಒಳ್ಳೆ ಅದ್ಭುತವಾದ ವೀಡಿಯೋಗಳನ್ನ ತೆಗಿಬೋದು. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಇಲ್ಲಿ ಮ್ಯಾಕ್ರೋ ಲೆನ್ಸ್ ಇಲ್ಲ, ಬಟ್ ನಿಮಗೆ ತುಂಬಾ ಆಕ್ಸೆಸರಿ ರೇಂಜಸ್ ಅವೈಲೇಬಲ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಟ್ ಔಟ್. ಸೊ ಫಸ್ಟು ನಾನು ನಿಮ್ಗೆ ಹೇಳ್ದಂಗೆ ಇದರಲ್ಲಿ ನಿಮಗೆ ವೇರಿಯಬಲ್ ಅಪರ್ಚರ್ ಬರುತ್ತೆ. ಇದರದ್ದು ಅಡ್ವಾಂಟೇಜ್ ಏನಂತಂದ್ಬಿಟ್ಟು ಮೆನ್ಷನ್ ಮಾಡ್ತೀನಿ. ಸೊ ನೀವೆಲ್ಲಾದರೂ ಲೋ ಲೈಟ್ ಎನ್ವಿರಾನ್ಮೆಂಟಲ್ಲಿ ಶೂಟ್ ಮಾಡ್ತಾ ಇದ್ರೆ ನೀವು ಈ ವೇರಿಯಬಲ್ ಅಪರ್ಚರಿಂದ ಒಳ್ಳೆ ಫುಟೇಜಸ್ನ ಕ್ಯಾಪ್ಚರ್ ಮಾಡ್ಬೋದು. ಬಿಕಾಸ್ ನಿಮಗೆ ಡಿಪೆಂಡಿಂಗ್ ಆನ್ ದ ಲೈಟ್ ಕಂಡೀಷನ್ಸು ಅದು ಕರೆಕ್ಟಾಗಿ ಆ ಫುಟೇಜಸ್ನ ಕ್ಯಾಪ್ಚರ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ, ನಿಮಗೆ ಒಂದು ಸೆನ್ಸರ್ ಇರುತ್ತಲ್ಲ ಇದರಲ್ಲಿ, ಆ ಸೆನ್ಸರ್ ಥ್ರೂ ಒಳಗಡೆ ಎಷ್ಟು ಲೈಟ್ ಹೋಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳುತ್ತೆ. ಹಾಗೆಯೇ ನಿಮಗೆ ಇದರಲ್ಲಿ ಆಟೋ ಅಪರ್ಚರ್ ಮೋಡ್ ಬರುತ್ತೆ. ಸೊ ನೀವು ಅದಕ್ಕೆ ಸೆಟ್ ಮಾಡಿದ್ರೆ 5 ರೇಂಜಸ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಶೂಟಿಂಗ್ ಎನ್ವಿರಾನ್ಮೆಂಟು ಎಷ್ಟು ಲೈಟು ಒಳಗಡೆ ಹೋಗ್ಬೇಕಂತ ಹೇಳಿ ಅದು ಡಿಸೈಡ್ ಮಾಡಿ ನಿಮ್ಮ ಎನ್ವಿರಾನ್ಮೆಂಟ್ಗೆ ತಕ್ಕನ ಹಾಗೆ ಚೆನ್ನಾಗಿ ಫುಟೇಜಸ್ನ ಕೊಡುತ್ತೆ. ಇನ್ನೊಂದು, ನಿಮಗೆ ಲಾರ್ಜರ್ ಅಪರ್ಚರ್ ಇರೋದ್ರಿಂದ ಮ್ಯಾಕ್ರೋ ಲೆನ್ಸ್ ಯೂಸ್ ಮಾಡಿದ್ರೆ ಶಾಲೋ ಡೆಪ್ತ್ ಎಫೆಕ್ಟ್ ಬರುತ್ತೆ. ಇನ್ನು ನಿಮಗೆ ಇದರಲ್ಲಿ ಸ್ಕ್ವೇರ್ ಸೆನ್ಸರ್ ಕೊಟ್ಟಿದ್ದಾನಲ್ಲ, ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರಿಂದ ನಿಮಗೆ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ. ಫಸ್ಟ್ ನಿಮಗೆ ಇದು ಲಾರ್ಜ್ ಸೆನ್ಸರ್ ಬರುತ್ತೆ, ಸ್ಕ್ವೇರ್ ಸೆನ್ಸರ್ ಇರೋದ್ರಿಂದ. ಇದರಿಂದ ನಿಮಗೆ ಫಸ್ಟ್ ಆಫ್ ಆಲ್ ಲೋ ಲೈಟ್ ಇರೋ ಕಡೆ ನಿಮಗೆ ಇಮೇಜ್ ಕ್ವಾಲಿಟಿ ಇರ್ಬೋದು, ವಿಡಿಯೋ ಇರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮಗೆ ಇವಾಗ ಸೇಮ್ ವಿಡಿಯೋದಲ್ಲಿ ನೀವು ಶೂಟ್ ಮಾಡ್ಕೊಬೋದು. ಫಸ್ಟ್ ಶೂಟ್ ಎಲ್ಲ ಮುಗಿಸ್ಕೊಳ್ತೀರಾ, ಈ ವಿಡಿಯೋ ಮೋಡಲ್ಲಿ ಇಟ್ಕೊಂಡ್ರೆ ಸೇಮ್ ವಿಡಿಯೋನ ಎತ್ಕೊಂಡು ಹೋಗ್ಬಿಟ್ಟು ನೀವು ಆಮೇಲೆ ಬೇಕಂದರೆ ರೀಲ್ಗೂ ಯೂಸ್ ಮಾಡ್ಕೊಬೋದು, ಇಲ್ಲ ಬೇಡ ಅಂತ ಹೇಳಿದ್ರೆ ನೀವು ಈ ಕಡೆ ಯೂಟ್ಯೂಬ್ಗೂ ಯೂಸ್ ಮಾಡ್ಕೊಬೋದು. ಸೊ ನಿಮಗೆ 16:9 ಈ ಥರನೂ ಕ್ರಾಪ್ ಮಾಡ್ಕೊಬೋದು, ಇಲ್ಲ 9:16 ಕೂಡ ಮಾಡ್ಬೋದು. ಸೊ ಇದು ಕ್ರೇಜಿಗಿದೆ ಫೀಚರು. ಸೊ ಏನಂದರೆ ಸ್ವಲ್ಪ ಕ್ರಾಪ್ ಆಗುತ್ತೆ, ಬಟ್ ಸ್ಟಿಲ್ ಓಕೆ. ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಒಂದೇ ವಿಡಿಯೋದಲ್ಲಿ ಯೂಟ್ಯೂಬ್ಗೂ ಎತ್ತಬೇಕಿರುತ್ತೆ, ಆಮೇಲೆ ರೀಲ್ಗೂ ಎತ್ಕೊಬೇಕಿರುತ್ತೆ. ಯೂಶ್ವಲಿ ಇದಾಗ ಏನಾಗುತ್ತೆ, ವಿಡಿಯೋ ಕ್ರಾಪ್ ಆಗಿಬಿಡುತ್ತಲ್ಲ, ಇಲ್ಲ ನೀವು ಅದನ್ನು ತೆಗೆದುಬಿಟ್ಟು ಈ ಥರ ಮೌಂಟ್ ಮಾಡಬೇಕು ಡಿಫ್ರೆಂಟ್ ಹಾರಿಜಾಂಟಲ್ ವರ್ಟಿಕಲ್ಲು.
ಸೊ ಇದರಲ್ಲಿ ಏನಂದರೆ ಒಂದೇ ಇದರಲ್ಲಿ ನೀವು 2 ವೀಡಿಯೋನ ಎತ್ಕೊಬೋದು. ಸೊ ಇದು ಕೂಡ ತುಂಬ ಕೂಲ್ ಫೀಚರ್ ಅಂತ ಅನ್ಬೋದು. ಇದು ಏನಕ್ಕೆ ಪಾಸಿಬಲ್ ಅಂತ ಹೇಳಿದ್ರೆ ಇವಾಗ ನಿಮಗೆ ಸ್ಕ್ವೇರ್ ಬರುತ್ತೆ ಒಳಗಡೆ ನಿಮಗೆ ಆ ಸೆನ್ಸರ್ದು ಇದು. ಸೊ ಹಾಗಾಗಿ ನಿಮಗೆ ಇದರಿಂದ ಇದು ಪಾಸಿಬಿಲಿಟಿ ಇದೆ. ಇದು ಯೂಸ್ ಮಾಡಿಕೊಂಡು ನೀವು 4K 60 FPS ಕೂಡ ರೆಕಾರ್ಡ್ ಮಾಡ್ಕೊಬೋದು. ಬಟ್ ಸ್ಟಿಲ್ ನಾನೇನು ರೆಕಮೆಂಡ್ ಮಾಡ್ತೀನಿ, ನಿಮಗೆ ಬೆಸ್ಟ್ ಔಟ್ಪುಟ್ ಬೇಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ಗೆ ಶೂಟ್ ಮಾಡ್ತಾ ಇರೋದು ಶ್ಯೂರ್ ಆಗಿದ್ದೀರಾ ಅಂತ ಹೇಳಿದ್ರೆ ಆವಾಗ ಆ ಪರ್ಟಿಕ್ಯುಲರ್ ಮೋಡಲ್ಲೇ ಶೂಟ್ ಮಾಡಿ. ರೀಲ್ಗೆ ಶೂಟ್ ಮಾಡ್ತಿದ್ದೀರಾ ಶ್ಯೂರ್ ಆಗಿದ್ದೀರಾ ಅಂತ ಹೇಳಿದ್ರೆ ಆವಾಗ ಆ ಮೋಡ್ಗೆ ಹೋಗಿ ಯೂಸ್ ಮಾಡಿ. ಡೌಟಲ್ಲಿ ಇದ್ದೀರಾ ಅಂತ ಹೇಳಿದಾಗ ಅಷ್ಟೇ ಇದನ್ನು ಯೂಸ್ ಮಾಡಿ ಮೋಡ್ನ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಆಮೇಲೆ ಈ ಎಲ್ಲ ಆಡಿಯೋಸ್ ನೀವು ಏನು ನೋಡ್ತಾ ಇದ್ದೀರಾ ಇದೆಲ್ಲದು DJI Osmo Action 6ನ ಬ್ಲೂಟೂತ್ ಮಿಕ್ DJI ಮಿನಿ ಬ್ಲೂಟೂತ್ ಮಿಕ್ಕಿಗೆ ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡಿದ್ರೆ ಸೊ ನಿಮಗೆ ಆಡಿಯೋ ಕ್ಲಾರಿಟಿ ಕೂಡ ಕ್ಲಿಯರಾಗಿ ಯಾವ ಥರ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಶೋ ಬಾಯ್ಸ್, ನಾವಿವಾಗ ಪೋರ್ಟ್ರೇಟ್ ಮೋಡಲ್ಲಿ ವೀಡಿಯೋ ಮಾಡ್ತಾ ಇದ್ದೀವಿ. ಸೊ ಪೋರ್ಟ್ರೇಟ್ ಮೋಡಿದ್ರೆ ಯಾವ ಥರ ಫೋಕಸ್ ಆಗಿರುತ್ತೆ ಲೆನ್ಸು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿ. ಆಮೇಲೆ ನಾವು ಯಾವ ಥರ ಕಾಣ್ತೀವಿ ವೀಡಿಯೋದಲ್ಲಿ ಅಂತ ಕೂಡ ನಿಮಗೆ ಈ ಪೋರ್ಟ್ರೇಟ್ ಮೋಡಿಂದ ಕ್ಲಿಯರಾಗಿ ಆ್ಯಕ್ಷನ್ 6ಅಲ್ಲಿ ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ. ಸೊ ಈ ಮೋಡು ನೀವೇನಾದರೂ ಅಕಸ್ಮಾತ್ ನಿಮ್ಮನ್ನು ಜಾಸ್ತಿ ಫೋಕಸ್ ಮಾಡಿ ಸಬ್ಜೆಕ್ಟು ನಿಮ್ಮನ್ನು ಇಟ್ಕೊಂಡು ಜಾಸ್ತಿ ಫೋಕಸ್ ಮಾಡಿ ವೀಡಿಯೋಸ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ಈ ಪೋರ್ಟ್ರೇಟ್ ಮೋಡು ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿರುವಂಥ ಬ್ಯಾಟ್ರಿಲಿ ನೀವು 1080p ಅಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ 4 hours ತನಕ ರೆಕಾರ್ಡ್ ಮಾಡ್ಬೋದು. ದಟ್ಸ್ ಕ್ರೇಜಿ ಅಮೌಂಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆಯೇ 4K 120 FPS ತನಕ ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಸೊ ನೀವೇನಾದ್ರು ಸ್ಲೋಮೋ ವೀಡಿಯೋಸ್ ಮಾಡಬೇಕಂತ ಹೇಳಿದ್ರೆ, ತುಂಬ ಸ್ಮೂತ್ ಫುಟೇಜಸ್ ಬೇಕಂತ ಹೇಳಿದ್ರೆ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಆಮೇಲೆ ನಿಮಗೆ ಲೋ ಲೈಟು ಸೂಪರ್ ನೈಟ್ ಮೋಡ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ ಲೋ ಲೈಟ್ ಫುಟೇಜಸ್ ಅಂತೂ ತುಂಬಾ ಅಲ್ಟಿಮೇಟ್ ಆಗಿ ತೆಗಿಬೋದು. ಇದರಲ್ಲೂ ಅಷ್ಟೇ ನಿಮಗೆ 4K 60 FPS ತನಕ ಸಪೋರ್ಟ್ ಮಾಡುತ್ತೆ ಕ್ಯಾಮ್ರಾ. ಇನ್ನೂ ಒಂದಷ್ಟು ಫೀಚರ್ಸ್ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಆ್ಯಕ್ಚುಲಿ ಫಿಲ್ಮ್ ಟೋನ್ಸ್ ಇದೆ. ಯಾವ ಫಿಲ್ಮ್ ಟೋನ್ ಬೇಕಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದರಲ್ಲೂ ಅಷ್ಟೇ ನಿಮಗೆ ಎಷ್ಟು ಪರ್ಸೆಂಟೇಜ್ ಬೇಕೋ ಆ ಫಿಲ್ಮ್ ಟೋನ್ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ನಿಮಗೆ ಇದರಲ್ಲಿ ಕಲರ್ ಟೆಂಪ್ರೇಚರ್ ಸೆನ್ಸರ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ಯುವರ್ ಎನ್ವಿರಾನ್ಮೆಂಟ್ ನಿಮಗೆ ವಾರ್ಮ್ ಟೋನ್ ಬೇಕಾ ಯಾವ ಥರ ಬೇಕಂತ ಹೇಳ್ಬಿಟ್ಟು ಅದು ಕೂಡ ಸೆಟ್ ಆಗುತ್ತೆ. ಸೊ ಈ ಥರ ಫೀಚರ್ಸು ತುಂಬಾ ಇದೆ. ಸೊ ನಾವು ಇವಾಗ ಒಂದಷ್ಟು ಫೂಟೇಜಸ್ನ ರೆಕಾರ್ಡ್ ಮಾಡಿದ್ದೀವಿ ಆಚೆ ಹೋದಾಗ. ಔಟ್ಸೈಡ್ ಎನ್ವಿರಾನ್ಮೆಂಟಲ್ಲಿ ಯಾವ ಥರ ಇದೆ ಇದು ಫೂಟೇಜಸ್ಸು, ಲೈವ್ ಫೂಟೇಜಸ್ಸು, ಜೊತೆಗೆ ನಿಮಗೆ ಲೋ ಲೈಟಲ್ಲಿ ವಿಡಿಯೋ ಯಾವ ಥರ ಬರುತ್ತೆ ಇವೆಲ್ಲದನ್ನು ನಾವು ನೋಡ್ಕೊಂಡು ಬರೋಣ. ಹಾಗೆ ಕೆಲವೊಂದು ಕಡೆ ನಿಮಗೆ ಆಡಿಯೋ ಕ್ಲಿಪ್ ಕೂಡ ಪ್ಲೇ ಮಾಡ್ತೀನಿ. ಇದರಲ್ಲಿ ರೆಕಾರ್ಡ್ ಆಗಿರುವಂಥ ಆಡಿಯೋ ಕ್ಲಿಪ್ಪನ್ನು ಕೆಲವು ಕಡೆ ನೀವು ಕೇಳಿಸ್ಕೋಬೋದು. ಇನ್ನೊಂದು ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ ನಿಮಗೆ ಇದರಲ್ಲಿ DJI ಮಿನಿ ಮಿಕ್ಕು ಅಥವಾ DJI ಮಿಕ್ 3, ಮಿಕ್ 2 ಇವೆಲ್ಲದೂ ಕಾಂಪಿಟಬಲ್ ಇದೆ. ಸೊ ಇದಂತಲ್ಲ, ಒಸ್ಮೋಲಿ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ನೀವು ಇದಕ್ಕೆ ಹೋಗ್ಬೋದು, ಇಲ್ಲ ಪಾಕೆಟ್ಗೆ ಹೋಗ್ಬೋದು, ಎಲ್ಲದರಲ್ಲೂ ನಿಮಗೆ ಆಡಿಯೋ ಕಾಂಪಿಟಬಿಲಿಟಿ ಇದೆ. DJI ಮಿಕ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು, ಇಲ್ಲ ಡೈರೆಕ್ಟಾಗಿ ನೀವು ರಿಸೀವರ್ನ ಯೂಸ್ ಮಾಡಿ ಕೂಡ ರೆಕಾರ್ಡ್ ಮಾಡ್ಕೋಬೋದು. ಬೆಸ್ಟ್ ಆಡಿಯೋ ಕ್ವಾಲಿಟಿ ಸಿಗುತ್ತೆ ನಿಮಗೆ ಇದರಲ್ಲಿ. ಈವನ್ ವಿಡಿಯೋ ಫುಟೇಜಲ್ಲಿ ಅಷ್ಟೇ ನಿಮಗೆ 10 ಬಿಟ್ ಲಾಕ್ ತೆಗಿಬೋದು, ಇಲ್ಲ ಡಿ ಲಾಕ್ ತೆಗಿಬೋದು. ನಿಮಗೆ ಡ್ರೋನ್ ಫುಟೇಜಸ್ಸು ಇದು ಎಲ್ಲದು ಸಿಂಕ್ ಆಗಬೇಕು, ಒಂದೇ ಥರ ಇರಬೇಕು ಫೈನಲ್ ಔಟ್ಪುಟ್ಟು ನಿಮ್ಮದು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಡಿ ಲಾಗನ್ನು. ಸೊ ದಟ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ ಇಟ್. ಸೊ ಇವಾಗ ಹೋಗ್ಬಿಟ್ಟು ಒಂದಷ್ಟು ಫುಟೇಜಸ್ನ ನೋಡ್ಕೊಂಬರೋಣ ಬನ್ನಿ. ಸೊ ಬಾಯ್ಸ್ 4K 60 FPS ಅಲ್ಲಿ ಬುಧ್ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ.
ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಈ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಅಂತೇಳಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಕೆಲವರಿಗೆ ಕ್ವಶನ್ ಇರುತ್ತೆ, ಇಸ್ ಇಟ್ ವರ್ತ್ ಗೋಯಿಂಗ್ ಫಾರ್ ದಿಸ್ ಕ್ಯಾಮ್ರಾ ಅಂತ ಅಂದ್ಬಿಟ್ಟು. ನೀವೇನಾರು ಫಸ್ಟ್ ಟೈಮ್ ಒಂದು ಒಳ್ಳೆ ಆ್ಯಕ್ಷನ್ ಕ್ಯಾಮ್ರಾ ನೋಡ್ತಾ ಇದ್ದಾರೆ ಡೆಫಿನೆಟ್ಲಿ ಇದಕ್ಕೆ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ನಿಮಗೆ ಫೀಚರ್ಸು, ಬ್ಯಾಟ್ರಿ ಲೈಫು, ಆಮೇಲೆ ಈ ವೇರಿಯಬಲ್ ಅಪರ್ಚರ್ ಇರ್ಬೋದು, ಪ್ರತಿಯೊಂದೂ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ನಿಮ್ಮ ಹತ್ರ ಆಲ್ರೆಡಿ ಆ್ಯಕ್ಷನ್ 5 Pro ಇದೆ ಅಂತ ಹೇಳಿದ್ರೆ, ನೀವೇನಾರು ಕ್ರಿಯೇಟರ್ ಆಗಿದ್ರೆ ನಿಮಗೆ ಈ ಥರ ಫೀಚರ್ಸ್ ಬೇಕು ಅನ್ನೋ ಥರ ಇದ್ದರೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅಪ್ಗ್ರೇಡ್ ಮಾಡಬೇಕಂತಿಲ್ಲ. ಬಟ್ ಫಸ್ಟ್ ಟೈಮ್ ನೀವೇನಾರು ಆ್ಯಕ್ಷನ್ ಕ್ಯಾಮ್ರಾ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಹೋಗೋದು ವರ್ತ್ ಇದೆ. ಇನ್ನೊಂದು ಏನಂತಂದರೆ, ಸುಮಾರು ಜನ ಕಂಪ್ಯಾರಿಸನ್ ವೀಡಿಯೋ ಮಾಡಿ ಅಂತ ಕೇಳಿದ್ರು. ಇದ್ರಲ್ಲಿ ನಾನು ಕಂಪ್ಯಾರಿಸನ್ ವೀಡಿಯೋ ಮಾಡಿಲ್ಲ, ಬಿಕಾಸ್ ವೀಡಿಯೋ ಲೆಂತ್ ತುಂಬ ಆಗುತ್ತೆ. ಇದರಲ್ಲೇ ಸುಮಾರು ಫೀಚರ್ಸ್ ಇದೀನಿ, ಒಂದು ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಬೇಕಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ವಿ ಕ್ಯಾನ್ ಡೂ ಎ ಕಂಪ್ಯಾರಿಸನ್ ವೀಡಿಯೋ ಆಸ್ ವೆಲ್. ಸೊ ನಿಮ್ಗೆ ಏನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.